ಏನಾಯ್ತು ಆಯ್ತಣ್ಣ ಇದು ಅವನ ಅಮ್ಮನ್ ಮಿಂಡ್ರಿ ಗುಟ್ಟು ನಾಟಕ ಆಡ್ದೆ ನಮ್ಮ ಹತ್ರ ಚಪ್ ಚಪ್ಲಿ ಹೊಡ್ಬಿಡ್ತೀನಿ ಬೋಳಿ ಬಂದಂತೇವ ನಿನ್ಗೆ ಹುಷಾರು ಸೇಫ್ ಪ್ಲೇಸ್. ಮೊಮ್ಮಕ್ಳೇ ಅಜ್ಜಿನ ಸಾಯಿಸಿರೋ ಸ್ಟೋರಿ. ಊಟ ಮಾಡ್ಬೇಕಾದ್ರೆ ಅಜ್ಜಿಗೆ ಊಟದಲ್ಲಿ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ಸಾಯಿಸಿದ್ರು ಕೂಡ ಬಿಡ್ಲಿಲ್ಲ. ಅಂದ್ರೆ ಅಪ್ಪ ಅಮ್ಮಂಗೆ ಇವಾಗ ಅಮ್ಮ ಅಂದ್ರೆ ಪ್ರೀತಿ ಜಾಸ್ತಿ ಇದ್ದೇ ಇರುತ್ತೆ. ಏನ್ ಮಾಡ್ತಾರೆ ಅಂದ್ರೆ ಅದೇ ಪಂಪ್ ಸೆಟ್ ಅಲ್ಲಿ, ಅಂದ್ರೆ ಈ ಬ್ಯಾಕ್ ಸೈಡ್ ಕಾಣಿಸ್ತಿದ್ಯಲ್ಲ, ಇದೇ ಸೇಮ್ ಪಂಪ್ ಸೆಟ್ ಅಲ್ಲೇನೆ ಅಲ್ಲಿ ಒಳಗಡೆ ಒಂದು ಸಂತರ ಮಾಡಿ ನಮ್ಮನ್ನ ಅಲ್ಲ ಇದು ಎಲ್ಲೋಯ್ತಣ. ಅಜ್ಜಿ ಅಂದ್ರೆ ಏನೊಂದು 85 years ಇರ್ಬೋದು, ಬಗ್ಗೋಡಾಡೋ ಅಜ್ಜಿ. ನಮ್ಮನ್ ಇಲ್ಲಿ ಇರೋ ಎಲ್ರಿಗೂ ಕಾಣಿಸೈತೆ, ಎಲ್ರಿಗೂ ರೋದನೆ ಕೊಟ್ಟೈತೆ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವೀಡಿಯೋಗೆ ನೀವು ಹಾಕಿರೋ ಕಮೆಂಟ್ ಆಗಿರ್ಬೋದು, ಹಳೆ ನಂದೀಶ ವಾಪಸ್ ಬಂದ ಅಂತ ಹೇಳಿರೋ ಮಾತಾಗಿರ್ಬೋದು, ಬಹಳ ಖುಷಿಯಾಯಿತು. ಕೆಲವೊಂದು ವಿಷಯಗಳು ಏನಾಗುತ್ತೆ, ಕೆಲವೊಂದು ಜಾಗಗಳು ಹೋದಾಗ, ಕೆಲವೊಂದು ಆತ್ಮಗಳಿರೋ ತುಂಬ ಪವರ್ಫುಲ್ ಆಗಿರೋ ಆತ್ಮಗಳ ಹತ್ರ ಹೋದಾಗ ನಮ್ಮ ಮನಸ್ಥಿತಿ ಕೂಡ ಮತ್ತು ನಮ್ಮ ಪರಿಸ್ಥಿತಿ ಕೂಡ ಕೆಲವೊಂದು ಸರಿ ಕುಗ್ಗೋಗುತ್ತೆ. ಅದನ್ನೆಲ್ಲ ಕೂಡ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಯಾವಾಗ ಒಂದೇ ಜ್ಯೂಸಲ್ಲಿ ಹೋಗ್ತಿದ್ದ ನಂದೀಶ ಯಾಕೆ ಇತ್ತೀಚೆಗೆ ಡಲ್ ಆದ ಅಂತ ಅಂದರೆ, ಅಷ್ಟೇ ಪವರ್ಫುಲ್ ಆಗಿರೋ ಆತ್ಮ, ಅಷ್ಟೇ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಅವಾಯ್ಡ್ ಮಾಡಿರುತ್ತೆ ಅಂತ ಅರ್ಥ. ಅದಕ್ಕೋಸ್ಕರ ಕುಗ್ಗಿರ್ತೀವಿ. ನೀವು ನಂಬಲ್ಲ, ಲಾಸ್ಟು 2-3 ಮಂತ್ಸಿಂದ ನಮ್ಮ ಕಂಟ್ರೋಲ್ ನಮ್ಮ ಹತ್ರ ಇರಲಿಲ್ಲ. ಮನೇಲಿ ಏನೇನೋ ಒಂದು ವಿಚಿತ್ರಗಳು ನಡೆಯೋದು, ರಾತ್ರಿ ಹೊತ್ತಲ್ಲಿ ಏನೇನೋ ಸೌಂಡ್ ಬರೋದು, ಇವೆಲ್ಲ ಪ್ರಾಬ್ಲಮ್ಸ್ ಆಗಿದೆ. ಇವನ್ನೆಲ್ಲ ಫೇಸ್ ಮಾಡಿದ್ವಿ ಕೂಡ. ಅದನ್ನು ನಾವು ಇರಮ್ಮ ಅದನ್ನೆಲ್ಲ ನಾವು ನಿಮಗೆ ವಿಡಿಯೋ ಮುಂದೆ ಬಂದು ಹೇಳೋಕ್ಕಾಗಲ್ಲ, ಪರ್ಸ್ನಲ್ ಪ್ರಾಬ್ಲಮ್ಸ್ನ. ಅದನ್ನು ಹೇಳ್ಕೊಂಡ್ರೆ ಚೆನ್ನಾಗೂ ಇರಲ್ಲ. ಸೊ ಬಟ್ ಆದರೂ ನಾವು ತೊಟ್ಟಿನ ನಿರ್ಧಾರ ಆಗಿರ್ಬೋದು, ನಾವು ಕಟ್ಕೊಂಡಿರೋ ಕನಸಾಗಿರ್ಬೋದು, ಯಾವುದು ಹಾಗೆ ಕನಸಾಗಿ ಉಳಿಬಾರ್ದು. ಏನು ಇಡೀ ನಮ್ಮ ಕಣ್ಮುಂದೆ ಯಾರ್ಯಾರು ಆತ್ಮಗಳಿಂದ ಅಥವಾ ಈ ಮಾಟ ಮಂತ್ರದಿಂದ ದುಷ್ಟಶಕ್ತಿಗಳಿಂದ ನರಳ್ತಿರ್ತಾರೆ, ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಪರಿಹಾರ ಕೊಡಿಸ್ತೀವಿ ಅನ್ನೋ ಏನೋ ಅಚಲವಾದ ನಂಬಿಕೆ ಇದೆ. ಅದನ್ನು ಖಂಡಿತವಾಗ್ಲೂ ಇವತ್ತೆಲ್ಲ ನಾವು ಬದುಕಿದವರೆಗೂ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಉಳಿಸ್ಕೊತೀವಿ ಅಂತ ಈ ಮುಖಾಂತರ ನಾನು ಹೇಳ್ದೆ. ಇವತ್ತು ವಿಷಯ ಕೇಳಿದಾಗ ಈ ಥರನೂ ಕೂಡ ಮೊಮ್ಮಕ್ಕಳು ಮಾಡ್ಬೋದಾ, ಆಸ್ತಿಗೋಸ್ಕರ ಈ ಥರ ಎಲ್ಲ ಮಾಡ್ಬೋದಾ ಅಂತ ಒಂದು ವಿಚಿತ್ರ ಸಂಘಟನೆ ನನ್ನ ಮೈಂಡ್ ಬಂದಿದೆ. ಖಂಡಿತವಾಗ್ಲೂ ಅದನ್ನ ಕಂಪ್ಲೀಟ್ ನಮ್ಮ ಚಿನಿ ಹೇಳ್ತಾನೆ. ಚಿನಿ, ಇದು ಸ್ಟೋರಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡು ಮನೆ. ನಮಸ್ಕಾರ ಕನ್ನಡಿಗರೇ. ಮೈಕ್ ಕೇಳಿಸುತ್ತಾ? ಸಾರಿ ತಗೋ. ಇದೇನು ನೆನ್ನೆ ಮೊನ್ನೆ ನಡೆದಿರೋ ಸ್ಟೋರಿ ಅಲ್ಲ, ಸುಮಾರು ಒಂದು 10 ವರ್ಷದ ಹಿಂದೆ ನಡೆದಿರೋ ಸ್ಟೋರಿ. ಅದಕ್ಕೆ ಇಲ್ಲಿ ಯಾರೂ ಜನನೂ ಇರೋಲ್ಲ. ನಾನು ಒಂದು 2 ಸೆಕೆಂಡ್ ಇಲ್ಲೆಲ್ಲ ತೋರಿಸ್ತೀನಿ. ಅಂದರೆ ಇದು ಜಾಗಕ್ಕೋಸ್ಕರ ನಡೆದಿರೋ ಸ್ಟೋರಿ. ಮೊಮ್ಮಕ್ಕಳೇ ಅಜ್ಜಿನ ಹೇಳ್ಬಿಡು ಅದೇನಾದ್ರು ಮಾಡಲಿ, ತಲೆಗೆಡ್ಸ್ಕೊಳ್ಳೋದು ಬೇಡ. ಏನು ಹೇಳೋಕ್ಕೂ ಬಿಡಲ್ವಲ್ಲಣ್ಣ. ಮೊಮ್ಮಕ್ಕಳೇ ಅಜ್ಜಿನ ಸಾಯಿಸಿರೋ ಸ್ಟೋರಿ. ಅಂದರೆ ಏನು ಮಾಡಿರ್ತಾರೆ ಅಂದರೆ, ಈ ಅಪ್ಪ ಅಮ್ಮಂಗೆ ಆಸ್ತಿ ಡಿವೈಡ್ ಆಗಿರಲ್ಲ. ಅಜ್ಜಿಗೆ 4 ಜನ ಮಕ್ಕಳಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಆಸ್ತಿ ಡಿವೈಡ್ ಮಾಡ್ಕೊಂಡಿರಲ್ಲ, ಅಮ್ಮನ ಮೇಲಿರೋ ಪ್ರೀತಿಗೆ ಹಾಗೆ ಬಿಟ್ಬಿಟ್ಟಿರ್ತಾರೆ. ಮೊಮ್ಮಕ್ಕಳು ಜನ್ರೇಷನ್ ಬಂದಾಗ ಏನಾಗುತ್ತೆ ಅಂದರೆ, ಆಸ್ತಿ ಡಿವೈಡ್ ಮಾಡ್ಕೋಬೇಕಲ್ಲ, ಅಪ್ಪ ಅಮ್ಮ ಏನು ಅಷ್ಟು ವರಿ ಮಾಡಲ್ಲ. ಬಟ್ ಮೊಮ್ಮಕ್ಕಳಿಗೆ ಆಸ್ತಿ ಅಂದರೆ ಅಣ್ಣ, ಮೊಮ್ಮಕ್ಕಳು ಜನ್ರೇಷನ್ ಬಂದಾಗ ಮೊಮ್ಮಕ್ಕಳಿಗೆ ಆಸ್ತಿ ಬೇಕು ಅಂತ ಆಸೆಯಲ್ಲಿ ಏನು ಮಾಡ್ತಾರೆ, ಅಜ್ಜಿ ಅಂದರೆ ಅವ್ರಿಗೂ ಇಷ್ಟನೇ. ಬಟ್ ಆದರೆ ಆಸ್ತಿ ಬಂದಾಗ ಫ್ಯಾಮಿಲಿ ಆಗಲಿ ಅಥವಾ ಯಾವುದೇ ಥರ ರಿಲೇಟಿವ್ಸು ಅವ್ರಿಗೆ ಸೆಟ್ ಆಗಲ್ಲ, ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಏನು ಮಾಡ್ತಾರೆ, ಅಜ್ಜಿನ ಒಂದಿನ ಹಿಂಗೆ ಅವರು ಅಜ್ಜಿ ಜಮೀನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಅಂದರೆ ಹಾಡಾಗಲೇ ಮಧ್ಯಾಹ್ನದ ಹೊತ್ತು ಏನು ಮಾಡ್ತಾರೆ, ಅಜ್ಜಿ ಗದ್ದೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಮೊಮ್ಮಕ್ಕಳು ಬಂದ್ಬಿಟ್ಟು ಅಜ್ಜಿನ ಮಾತಾಡಿಸ್ಕೊಂಡು ಏನು ಮಾಡ್ತಾರೆ, ಹಾಗೆ ಕರ್ಕೊಂಡು ಕುಂಡ್ರಿಸ್ಕೊಂಡು ಊಟ ಮಾಡಿಸ್ತಿರ್ತಾರೆ. ಊಟ ಮಾಡ್ಬೇಕಾದ್ರೆ ಅಜ್ಜಿಗೆ ಊಟದಲ್ಲಿ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ.
ಸಾಯಿಸಿದ್ರು ಕೂಡ ಬಿಡಲಿಲ್ಲ. ಅಂದರೆ ಅಪ್ಪ ಅಮ್ಮಂಗೆ ಇವಾಗ ಅಮ್ಮ ಅಂದರೆ ಪ್ರೀತಿ ಜಾಸ್ತಿ ಇದ್ದೇ ಇರುತ್ತೆ. ಏನು ಮಾಡ್ತಾರೆ ಅಂದರೆ ಅದೇ ಪಂಪ್ ಸೆಟ್ಟಲ್ಲಿ, ಅಂದರೆ ಈ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಇದೇ ಸೇಮ್ ಪಂಪ್ ಸೆಟ್ಟಲ್ಲೇ ಅಲ್ಲಿ ಒಳಗಡೆ ಒಂದು ಸಮ್ ಥರ ಮಾಡಿ, ಗೊತ್ತೇ ಆಗಬಾರ್ದು ಅನ್ನೋ ಥರ ಸಮ್ ಥರ ಮಾಡಿ ಏನು ಮಾಡ್ತಾರೆ. ಅಪ್ಪ ಭಯ ಆಯ್ತದ. ಎಲ್ಲೈತಪ್ಪ, ಭಯನೇ ಆಗೋಯ್ತು. ಪಂಪ್ ಥರ ಮಾಡಿ ಪಂಪ್ ಸೆಟ್ಟಲ್ಲಿ ಸಮ್ ಥರ ಮಾಡಿ ಅದ್ರೊಳಗಡೆ ಅಜ್ಜಿನ ಮುಚ್ಚಾಕ್ಬಿಡ್ತಾರೆ. ಮನೆಯವ್ರಿಗೆಲ್ಲ ಭಯ ಶುರು ಆಗುತ್ತೆ. ಅಜ್ಜಿ ಎಲ್ಲಿ ಅಂದರೆ ಅಮ್ಮ ಎಲ್ಲಿ ಅಂತ ಅವರು ತಲೆ ಕೆಡಿಸ್ಕೊತಾರೆ. ಎಲ್ಲೂ ಅಂದರೆ ಕೆಲ್ಸಕ್ಕೆ ಹೋದವ್ಳು ಮನೆಗೆ ಬಂದಿಲ್ಲ, ಅಮ್ಮನ ಮೇಲೆ ಅಷ್ಟು ಪ್ರೀತಿ, ಮಕ್ಕಳೆಲ್ಲ ಫುಲ್ ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ. ಅವಾಗ ಅಂದರೆ ಸುಮ್ಮನೆ ಯೋಚನೆ ಮಾಡಿ, ಇವಾಗೇನೆ ಕಾನೂನುಗಳು ಯಾವುದು ಕರೆಕ್ಟಾಗಿಲ್ಲ. ಸುಮಾರು ಒಂದು 10 ವರ್ಷದ ಕೆಳಗಡೆ ಇದು ಎಷ್ಟು ಹಳ್ಳಿ ಅಂದರೆ ಇಲ್ಲಿ ಕರೆಕ್ಟಾಗಿ ನೆಟ್ವರ್ಕು ಸಹ ಸಿಗೋಲ್ಲ. ಕಾಲ್ ಮಾಡಬೇಕು ನಾವು ಇಲ್ಲಿಂದ ಒಂದು 1/2 hour ದೂರ ಹೋಗಬೇಕು. ಇವಾಗ ಪ್ರೆಸೆಂಟ್ 2026 ಅವಾಗ ಇನ್ 10 years ಬ್ಯಾಕ್ ಹೆಂಗಿತ್ತು. ಸೊ ನೀನೇನು ಗುರು ಹಂಗೆ ಮಕ ನೋಡ್ತೀನಿ, ನೋಡ್ಬಿಡ ಗುರು. ಅವಾಗ ಸ್ಟೇಷನ್ ಹೆಂಗಿತ್ತು ಅಂದರೆ ಯಾರೂ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಅವಾಗೂ ದುಡ್ಡು ಕೊಟ್ಟರೆ ಮಾತ್ರ ರೆಸ್ಪಾನ್ಸ್ ಅಷ್ಟೇ. ಸೊ ಅಪ್ಪ ಅಮ್ಮಂಗೆ ಅಂದರೆ ಅಜ್ಜಿ ಮಕ್ಕಳಿಗೆ ಅಮ್ಮ ಅಂದರೆ ಪ್ರೀತಿ ಜಾಸ್ತಿ ಅಲ್ವಾ, ಸರಿ ದುಡ್ಡು ಗಿಡ್ಡೆಲ್ಲ ಕೊಟ್ಟು ಎಲ್ಲ ಕೇಸೆಲ್ಲ ಇದು ಮಾಡ್ತಾರೆ. ಸುಮಾರು 2-3 ವರ್ಷ ಪೊಲೀಸರು ಬರೀ ಆ ಅಜ್ಜಿ ಬಾಡಿ ಅಣ್ಣ ಬೇಜಾನ್. ಸೊ 2-3 ವರ್ಷ ಪೊಲೀಸ್ ಅವರು ಟೈಮ್ ತಗೋತಾರೆ ಅಜ್ಜಿನ ಹುಡ್ಕಕ್ಕೆ. ಅಂದರೆ ಮೇನ್ ಪ್ರಾಬ್ಲಮ್ ಏನಂದರೆ ಅವಾಗ ಮೊಬೈಲ್ ಇರಲಿಲ್ಲ ಅಥವಾ ಟವರ್ಗಳಿರಲಿಲ್ಲ. ಯಾವ್ದು ಪರವಾಗಿಲ್ಲ ನಾವು ಮೈಂಡ್ ಡಿಸ್ಟರ್ಬ್ ಆಗಬಾರ್ದು. ನಾವು ಭಯ ಬಿದ್ದಷ್ಟು ನಮ್ಮನ್ನು ಎದುರಿಸುತ್ತದು, ತಲೆಗಿಡ್ಸ್ಕೊಬಿಡೋದು. ಆರಾಮಾಗಿ ಹೇಳು ಅಣ್ಣ. ಭಯ ಆಯ್ತಾಯ್ತು, ಏನು ಹೇಳೋಕ್ಕೆ ಆಯ್ತಿಲ್ಲ. ಆ ಬೋಳಿ ಏಯ್ ಮಾತಾಡ್ತೀನಿ. ಗಾಳಿ ಅಣ್ಣ ಹಿಂಗೆ ಬರ್ತೈತೆ. ಗಾಳಿ ದೂರ ಐತಿ ಅಣ್ಣ, ಕ್ಯಾಮ್ರಾ ಅಣ್ಣ, ಕ್ಯಾಮ್ರಾ. ಪರವಾಗಿಲ್ಲ. ಏಯ್ ನೋಡು, ನನಗೇನಾದ್ರು ಪರವಾಗಿಲ್ಲ, ಹುಡುಗರಿಗೆ ಏನಾಗಬಾರ್ದು ಅಣ್ಣ. ನಾವೇನು ಪ್ರಾಬ್ಲಮ್ ಮಾಡಕ್ ಬಂದಿದ್ದೀವಿ ಅಣ್ಣ ಇಲ್ಲಿ. ವಿಶ್ವಾಸಲ್ಲಿ ಹೇಳ್ತಾ ಇದ್ದೀನಿ, ಅವ್ನು ನಮ್ಮನ್ನು ತಿಕ್ಕಾಮಿಸ್ಕೊಂಡಿರ್ಬೇಕು. ಆಗಿರೋದೇ ಅನ್ಯಾಯ ಇದೆ ನಿನಗೆ, ಅದನ್ನ ಮಾತಾಡೋಕ್ಕೆ ಬಂದಿರೋದಿಲ್ಲ. ಆಗಿರೋದು ಅನ್ಯಾಯ ಆದ್ಮೇಲೆ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ನೀನು. ನನ್ನ ಉದ್ದೇಶ ಇಷ್ಟೇ, ಅಟ್ಲೀಸ್ಟ್ ನಿನ್ನ ಮೇಲಾದ್ರು ಸ್ವರ್ಗಿಸ್ಬೇಕು, ಅಲ್ಲೆಲ್ಲ ಆರಾಮಾಗಿರೋ. ಇಲ್ಲೇನಿಗೆ ಪಿಚಾಚಾಗ ಎಲ್ಲರೂ ಹಿಂಸೆ ಪಟ್ಕೊಂಡು ಸಾಯ್ತೀಯ ನೀನು. ದಯವಿಟ್ಟು ಅರ್ಥ ಮಾಡ್ಕೋ. ಬಾವಲಿ ಅಲ್ಲ ಅದು ಅಣ್ಣ. ನಮ್ಮನ್ನ ನಾನು ಗಾಳಿ ಏನಣ್ಣ, ಗಾಳಿದಾರ ನಡಗಿಸ್ತೈತೆ. ಪರವಾಗಿಲ್ಲ ನೀನು ಎಕ್ಸ್ಪ್ಲೇನ್ ಮಾಡು, ಹೇಳು. ಬೇಗ ಮುಗಿಸು. ಬೇಗ ಅಲ್ಲ, ಆರಾಮಾಗಿ ಹೇಳು. ಅದೇನು ಮಾಡೋದು ನೋಡ್ತೀನಿ. 2 ವರ್ಷ ಟೈಮ್ ತಗೊಂಡು ಅಜ್ಜಿನ ಹುಡುಕ್ತಾರೆ. ಅಜ್ಜಿ ನಾರ್ಮಲ್ ಆಗಿ ಸಿಗಲ್ಲ. ಅಂದರೆ 2 ವರ್ಷ ಆದಮೇಲೆ ಅಜ್ಜಿ ಬಾಡಿ ಎಲ್ಲ ಚರ್ಮ ಗಿರ್ಮ ಎಲ್ಲ ಹೋಗ್ಬಿಟ್ಟಿರುತ್ತೆ, ಮೂಳೆ ಮಾತ್ರ ಉಳ್ಕೊಂಡಿರುತ್ತೆ. ಸೊ ಅಜ್ಜಿ ಸೀರೆ ಗೀರೆ ಎಲ್ಲ ಹಾಗೆ ಸಿಗುತ್ತೆ ಅಜ್ಜಿಗೆ ಅಲ್ಲಿ ಸ್ಪಾಟಲ್ಲಿ. ಆಮೇಲೆ ಮತ್ತೆ ಅಜ್ಜಿನ ಯಾರು ಸಾಯಿಸಿದ್ರು ಅಂತ ಅವ್ರು ಇನ್ನೂ 2 ವರ್ಷ ಎಳಿತಾರೆ. ಸೊ 4 ವರ್ಷ ಆದಮೇಲೆ ಅಜ್ಜಿಗೆ ಒಂದು ನ್ಯಾಯ ಅಥವಾ ಒಂದು ಅಂತಿಮ ಸಂಸ್ಕಾರ ಅಂತ ಒಂದು ಆಗುತ್ತೆ. ಬಟ್ ಆದರೂ ಅಜ್ಜಿಗೆ ಮೊಮ್ಮಕ್ಳ ಮೇಲೆ ಇದ್ದಿದ್ದ ಪ್ರೀತಿನೋ ಅಥವಾ ಮಕ್ಕಳ ಮೇಲೆ ಇದ್ದಿದ್ದ ಪ್ರೀತಿನೋ ಅಜ್ಜಿಗೆ ನೆಮ್ಮದಿ ಸಿಕ್ಕಿರಲ್ಲ. ಅಂದರೆ ಏನಂತಾರೆ, ಮೋಕ್ಷ ಸಿಕ್ಕಿರಲ್ಲ ಅಜ್ಜಿಗೆ. ಇಲ್ಲಿ ಸುಮಾರು ಒಂದು 10-20 ಎಕರೆ ಹೊಲಗಳೇ ಇದೆ. ಇದು ಯಾವ್ದಣ್ಣ, ಇದು ತೆರವಳ್ಳಿನ ಅಲ್ಲ, ಇದು ಎಲ್ಲೋಯ್ತಣ್ಣ. A few moments later. ಯಾಕೆ ಜಾಗನ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇದು ನ್ಯೂಸಲ್ಲಿ ಕೂಡ ಹೆವಿ ಸ್ಪ್ರೆಡ್ ಆಗಿತ್ತು. ಅಂದರೆ ಪೇಪರಲ್ಲಿ ಎಲ್ಲ ಮನೆಗೂ ಬಂದಿತ್ತು. ಇಲ್ಲಿ ದೆವ್ವದ ಕಾಟ ಇದೆ ಅಥವಾ ಇಲ್ಲಿ ಬಂದಿರೋರು ಅಣ್ಣ ಸುಮಾರು ಇಲ್ಲ. ಆ ಘಟನೆ ಆದಮೇಲೆ ಸುಮಾರು ಒಂದು 4 ಜನ ಸತ್ತವ್ರು ಅಣ್ಣ. ಯಾವ ದೆವ್ವ ಅಂತ ನಾವೇ ಐಡೆಂಟಿಟಿ ಮಾಡೋಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್ಗಳಾಗಿದೆ ಇಲ್ಲಿ. ಅಜ್ಜಿ ಅಂದರೆ ಏನೋ ಒಂದು 85 years ಇರ್ಬೋದು, ಬಗ್ವಾಡಾಡೋ ಅಜ್ಜಿ. ನಮ್ಮನ್ನು ಇಲ್ಲಿ ಇರೋ ಎಲ್ರಿಗೂ ಕಾಣಿಸೈತೆ, ಎಲ್ರಿಗೂ ರೋದನೆ ಕೊಟ್ಟೈತೆ. ಇಲ್ಲಿ ಹೊಲಗಳಿಗೆ ಎಷ್ಟೋ ಜನ ಹೊಲಗಳನ್ನ ಮಾರಿದ್ದಾರೆ, ಸೀರಿಯಸ್ ಆಗಿ ಹೊಲ ಮಾರಿದ್ದಾರೆ. ನೀವು ನೆಟ್ಟಲ್ಲೆಲ್ಲರೂ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಪಕ್ಕ ಸಿಕ್ಕೇ ಸಿಗುತ್ತೆ ಈ ಸ್ಟೋರಿ.
ಸುಮಾರು ಒಂದು 20 ಎಕರೆ ಹೊಲದಲ್ಲಿ ಇವಾಗ ಏನೊಂದು 5 ಎಕರೆ ಇನ್ನೂ ಇರ್ಬೋದೇನೋ, ಇನ್ನು ಮಿಕ್ಕಿದೆಲ್ಲ ಪ್ರೈವೇಟ್ ಕಂಪ್ನಿಗಳಿಗೆ ಹೊಲಗಳನ್ನ ಮಾರಾಕ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಈ ಅಜ್ಜಿ ಕಾಡ್ತಿಂದ. ಸೊ ಇವತ್ತು ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಅದೇನಾಗುತ್ತೆ, ಆಲ್ರೆಡಿ ಕಾಡುಗಳೆಲ್ಲ ಶುರು ಆಗೋಗಿದೆ. ಈ ಜಾಗ ನಿನ್ಗೆ ಹೇಗೆ ಗೊತ್ತಾಯ್ತು ಅಣ್ಣ? ಇಲ್ಲಿಂದ ಒಂದು 5 ಕಿಲೋಮೀಟರ್ ಹೋದ್ರೆ ನಮ್ಮ ಅಜ್ಜಿ ಮನೆ ಇಲ್ಲೇನೆ. ಅಂದ್ರೆ ನೀವು ಲೋಕಲ್ಲೇ, ಅದಕ್ಕೇನೆ ಅಷ್ಟು ಇದು ಮಾಡ್ತಿರೋದು ನಾನು. ಈ 4 ಜನ ತೀರ್ಕೊಂಡ್ರಲ್ಲ, ಅವ್ರು ಕೂಡ ಆತ್ಮ ಆಗಿದ್ದಾರೆ ಇಲ್ಲಿ. ಅದೇ ಹೇಳ್ತಿದ್ನಲ್ಲ, ಯಾರು ಅಂತ. ಎಲ್ಲರೂ ಕೂಡ ಆತ್ಮ ಆಗಿದ್ದಾರೆ, ಆಬ್ವಿಯಸ್ಲಿ ಆಗಿದ್ದಾರೆ ಅನ್ನೋದೇ ಎಲ್ಲರೂ ನಂಬೋದು. ಯಾಕಂದ್ರೆ ಕೆಲವೊಬ್ರು ಅಣ್ಣ ಬೈಕ್ ಹೆದರ್ಕೊಂಡೆ ಸತ್ತೋಗ್ಬಿಟ್ಟಿದಾರೆ ಅಣ್ಣ. ಇಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಸಡನ್, ಇದಕ್ಕೆ ಅರ್ಧ ಅವ್ನು ನಮ್ಮನ್ನ ಮಾತಾಡ್ತಿರೋದು ನಿನ್ ಬಗ್ಗೆನೇ. ಓವರ್ ನಾಟಕಗಳು ಆಡ್ಬಾರ್ದು ನಮ್ಮ ಹತ್ರ. ಸೀರಿಯಸ್ ಆಗಿ ಹೇಳ್ತೀನಿ, ಈ ಮನೆ ನೋಡಿದ್ರೆ ನನ್ ಭಯ ಆಗ್ತೈತೆ ಅಣ್ಣ. ಅಲ್ಲಿ ಒಳಗಡೆ ನೀವು ಇನ್ನೂ ನಾನು ಹೋಗಿಲ್ಲ, ತೋರಿಸ್ತೀನಿ ರೀ ಒಳಗಡೆ ಹೆಂಗೈತೆ ಅಂತ. ಇಂಚಿಂಚು ಒಳಗಡೆ ತೋರಿಸ್ತೀನಿ, ನೀವು ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರು. ನೋಡಿ ನಮ್ಮ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಕ್ಯಾಮ್ರಾನಲ್ಲಿ ಸಿಗಿಸ್ಬಿಟ್ಟು ವಿಡಿಯೋ ಮಾಡೋ ಲೆಕ್ಕಾಚಾರ ಮಾಡ್ತಾರೆ. ಮತ್ತೆ ಕಮೆಂಟ್ ಹಾಕ್ತಾರೆ, ಅವರೇ 3 ಜನ ಇರ್ತಾರೆ, ಅದ್ರಲ್ಲಿ ಒಬ್ಬ ಕಲ್ಲು ಹೊಡಿತಾನೆ, ಇನ್ನೊಬ್ಬ ದೆವ್ವ ತರ ಹೆದರ್ಸ್ತಾನೆ, ಕಮೆಂಟ್ ಬೇರೆ ಹಾಕೋದು. ಏನೋ ಅವ್ರವ್ರು ಇಷ್ಟ, ನಾವು ತಲೆ ಕೆಚ್ಕೊಳಕ್ಕಾಗಲ್ಲ ಅದನ್ನೆಲ್ಲ. ನೋಡ್ತಾ ಇರ್ಬೋದು. ಇದೆಲ್ಲ ಅದ್ ನೋಡಿ, ಅದ್ 2 ಕೊಂಬೆ ಹೆಂಗ್ ಉಳ್ಕೊಂಡೈತೆ ಅದು ಮರ ಹೋಗ್ಬಿಟ್ಟು. ನೋಡಿ ಇದು ಮಿಷಿನ್ ಮನೆ, ಕಂಪ್ಲೀಟ್ಲಿ ವಾಶ್ ಮಾಡ್ಬೋದು. ಉತ್ಸಾಹ ನೋಡಿದ್ರೆ ಸೀರಿಯಸ್ ಹೆಂಗಾಗ್ತೈತೆ ಅಂತಂದ್ರೆ ಅಣ್ಣ, ನಮ್ಮನ್ನು ಮಾತಾಡ್ತಿರೋದೇ ನಿಮ್ಮ ಬಗ್ಗೆ. ಓವರ್ ಬೇಡ. ಅಣ್ಣ ದೊಡ್ಡ ಬಾವಿನೇ ಐತಣ್ಣ. ಹುಷಾರು, ನೀವು ನೋಡುದು ಅಣ್ಣ. ಅಲ್ಲಿ ಕಾಣಿಸ್ತೈತ, ಅಲ್ಲಿ ಅಣ್ಣ, ಅಲ್ಲಿ ಅಣ್ಣ. ಅಜ್ಜಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ನಿ ಇಲ್ಲಿ. ಗಿರೀಶನ್ ಕೇಳಿಸ್ತಾ? ನನಗೆ ಅವರು ಕೇಳಿಸ್ತಿಲ್ಲ, ನಿನಗೆ ಕೇಳಿಸ್ತಾ? ಇಲ್ಲ ಬ್ರೋ, ಅಲ್ಲೇ ಬ್ರೋ. ಮೈಕ್ ಚಿನ್ನ ಭಯ ಬೀಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಇವಾಗ ನಮಗೆ ಅದು ಮುಖ್ಯ ಅಲ್ಲ. ಇವಾಗ ಬಾ, ಹುಷಾರಾಗಿ ಬನ್ನಿ. ಅಜ್ಜಿ ಏನು ಇದು? ಬಾಯಿಗೆ ದುಃಖಪಡ್ತದೆ ಅವ್ರು ದುಃಖಪಡ್ತದೆ ನಮ್ಮನ್ನ. ಹೊರಗಡೆ ಬೇಡ, ದುಃಖಪಡ್ತದೆ. ನಾನು ಇದ್ದೀನಿ ಬಾರ, ಏನಾಗಲ್ಲ. ಹಿಡ್ಕೊಡ್ರಿ. ಆ ಮಣಿ ಇಬ್ರು ನಿಮ್ಮ ಕೈಯಲ್ಲೇ ಇರಲಿ, ಹೇಳಿದ್ದೀನಿ. ನಾನೊಬ್ಬ ಹ್ಯಾಂಡಲ್ ಮಾಡ್ತೀನಿ, ಏನಾಗುತ್ತೆ ನೋಡ್ತೀನಿ. ಈ ಗುಂಡಿಲಿ ಊಟ ಹಾಕಿದ್ದ ಅಮ್ಮನ. ಹುಷಾರು ಯಪ್ಪ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಬಾವಿ ಬೇರೆ ಇದೆ. ಇದೋ ಮನೆ ಆಯ್ತು. ಮನೆ ಅವನ ಅಮ್ಮನ್ ಮಿಂಡ್ರಿ ಗುಟ್ಟು ನಾಟಕ ಆಡ್ದೆ ನಮ್ಮ ಹತ್ರ. ಚಪ್ಲಿ ಹೊಡ್ಬಿಡ್ತೀನಿ, ಬೋಳಿ ಬಂದಂತೇವ ನಿನ್ಗೆ. ಎಷ್ಟು ಹಾಳಾಗ್ತೈತೆ ಹಿಡ್ಕೊಂಬರು. ಸುಮ್ಮನಿಲ್ಲಮ್ಮ, ಸಾಯಿಸ್ಬಿಡ, ಜೀವ ಹೋಯ್ತದೆ.
ನೋಡೋಣ ಇದು ಹೆಂಗೈತೆ. ಯಪ್ಪ ಅಣ್ಣ ಈಚೆನೆ ಐತೆ ಅದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಚೆನೆ ಇದೆ, ಸುಮ್ಮನಿದೆ. ನಾವಿವಾಗ ಭಯ ಬಿದ್ದು ಅಂದ್ರೆ ನಾವು ಸತ್ತೇ ಹೋಗ್ತೀವಿ. ಅಣ್ಣ ಅವಾಗಲೇ ತಳ್ಳಕ್ ಟ್ರೈ ಮಾಡಿ ಗೊತ್ತಪ್ಪಿ. ನಾನು ಬಾವಿ ಹತ್ರ ಹೋಗೋದೇ ಬೇಡ ಅಣ್ಣ. ಬಿದ್ದಿದ್ದ ಅಲ್ಲ ಕೊಡೋ, ಇದ್ದೇ ಗುಂಡಿಲಿ ಇದ್ದಿದಂತ ಬಿದ್ದಿದ್ದಲ್ಲ ಅಣ್ಣ, ಇದು ಪ್ರಾಪರ್ ಆಗಿ ಒಂದು ಹಳ್ಳದ ತರ ನೋಡಲ್ಲಿ. ಅವಾಗ ಅಲ್ಲಿಂದನೇ ಕೈ ಬಂದಿದ್ದು. ಗಾಡಿ ಬರ್ತಿರೋದು ನೋಡಿದ್ರೇನೆ ಅರ್ಧ ಮೀಟರ್ ಆಫ್ ಐತೈತೆ ನೋಡು. ಏನ್ ಐಡಿಯಾ ಮಾಡೋರು ಇದು? ಪ್ರಾಪರ್ ಆಗಿ ಮುಚ್ಚಾಕೋರೋಣ ಅಣ್ಣ. ಇದು ನೋಡಿ, ಇದು ಹೆಂಗ್ ಕಾಣಿಸ್ತಿದೆ ಶೇಪು, ಫುಲ್ ಇದೆ ಈ ತರ ಚಪ್ಪಡಿ ಎಳ್ದಿರೋದು. ಚಪ್ಪಡಿ ಎಳ್ದು ಪ್ರಾಪರ್ ಆಗಿ ಮೊದ್ಲು ಹೆಂಗಿತ್ತು ಹಂಗೆ ಮಾಡಕ್ ಬಿಡೋರು. ಇದು ನೋಡಿದ್ರೆ ಇದು ಹುಷಾರಣ್ಣ. ಅಲ್ಲ ಅಣ್ಣ ನಮ್ಮನ್ನ ಗುಂಡಿ ಕೆಳಗೆ ನೋಡ್ತೈತೆ. ಗುಂಡಿ ಕೆಳಗೆ ನೋಡ್ತೈತೆ ಅದು. ಗುಂಡಿ ಕೆಳಗೆ ನೋಡ್ತೈತೆ. ಇದು ಹುಷಾರು, ಸೇಫ್ ಪ್ಲೇಸ್. ನೋಡೋಣ ಇಲ್ಲಿ ನೋಡೋಣ. ಇದೇನಣ್ಣ ಇದು? ಅಲ್ಲಿ ಅಲ್ಲಿ ಅದು ಅಪ್ಪ ಅಲ್ಲೋಡು ಅಲ್ಲೋಡು. ಮೇಲ್ಗಡೆ ಆ ಚಪ್ಪಲಿ ಎಷ್ಟು ವರ್ಷದ ಹಳೇದು ನೋಡು. ಮೇಲ್ಗಡೆ ತೋರಿಸು, ಝೂಮ್ ಔಟ್ ಮಾಡು. ಇದು ಏನಿಲ್ಲ ಅಂದ್ರೋಣ, ನಮ್ಮ ತಾತನ ಕಾಲ ಇದ್ದಿದ್ದು. ಒಂದು 50, ಏನಿಲ್ಲ ಅಂದ್ರೆ ಒಂದು 50 ವರ್ಷ ಹಳೇದಣ್ಣ ಇದು. ನಾನು ಸಂಜೆ ಹೇಳ್ದಂಗೆ ಪಕ್ಕ ನಮಗ್ ತಳ್ಳಕ್ ನೋಡ್ತಾ ಇತ್ತಣ್ಣ ಇದು. ಅವನ ಅಮ್ಮನ್ ಅಣ್ಣ ಆಚೆ ನಡಿ ಅಣ್ಣ. ಅಣ್ಣ ನಮ್ಗೆ ಇಲ್ಲೇ ಗೊತ್ತಾಗ್ತಿದ್ದೀನಿ. ಒಂದ್ ನಿಮಿಷ ಸುಮ್ಮನಿರು ಅಜಯ್. ನಾನು ನಿನ್ನ ಹತ್ರ ಮಾತಾಡ್ಬೇಕು. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಅವ್ನ ಅಮ್ಮನ್ ಎಷ್ಟೊಂದೇ ಕೊಡ್ತಾರೆ. ನಮಗ್ ಕಾಟ ಕೊಟ್ಟು ನಮ್ ತಳಿಗಳು ಸಾಯ್ಸತ್ತ. ಆಮೇಲೆ ಸಂಜು ಇಲ್ಲಿ ಹುಷಾರು. ಅಜ್ಜಿ, ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ. ಸರಿ, ನಾನು ಸಮಾಧಾನವಾಗಿ ಮಾತಾಡ್ತೀನಿ, ಆಯ್ತು? ನಾನು ಕೋಪ ಮಾಡ್ಕೋತಾ ಇಲ್ಲ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಾತಾಡ್ಬೇಕು ಬಂದಿ. ದಯವಿಟ್ಟು ಏನಾಗಿದೆ ನಿಮ್ಗೆ ಅದನ್ನಾದ್ರೂ ಹೇಳಿ. ನಿಮ್ಮ ಆತ್ಮಕ್ಕೆ ಶಾಂತಿ ಬೇಕಾದ್ರೆ ನೀವು ತಿಳಿಸ್ಬೇಕಲ್ಲಕ್ಕ ನಮ್ಗೆ. ನೀವು ತಿಳಿಸ್ತೇ ನಿಮ್ಮ ಪಾಡ ನೀವು ಇದ್ಬಿಟ್ರೆ ನಾವೇನ್ ತಾನೇ ಮಾಡಕ್ ಸಾಧ್ಯ? ಹಾ ಹೇಳಿ. ನಾನು ನೋಡ್ಕೊತೀನಿ. ನೀ ವ್ಯೂವರ್ಸ್ಗೆ ಪೂರ್ತಿ ಮನೆ ತೋರಿಸ್ಬಿಡು ಸರ್ ನೀಟಾಗಿ. ಹಾಂ, ನಾನು ಇದ್ದೀನಿ ಅಲ್ಲೇ ರೀ. ನಾನು ಇಲ್ಲಿ ಡೋರ್ ಹತ್ರ ಇದ್ದೀನಿ, ತೊಂದರೆ ಇಲ್ಲ. ಚಿನ್ನ ಫುಲ್ ಬಿಡಿದಿ. ಅಲ್ಲೋಡು, ಹುಷಾರು. ಅಲ್ಲೋಡು ಎಲ್ಲಣ್ಣ, ಅಲ್ಲೋಡು ಬ್ಲ್ಯಾಕು. ಅಲ್ಲೂ ಈ ಉತ್ತ ನೋಡಿದ್ರೆ ಭಯ ಆಗ್ತೈತಿ ಕಣೋ. ಏನು ಈ ಉತ್ತ ಒಂದು ನಿಮಿಷ ಹಿಡ್ಕೊ. ನನಗೆ ಒಂದು ಕ್ಲಾರಿಟಿ ಕೊಡಿ ದಯವಿಟ್ಟು. ಈ ಅಲ್ಲಿ ಸತ್ತಿರೋದ್ಕೋ ಚಿನ್ನ, ಇಲ್ಲಿ ಸತ್ತಿರೋದ್ಕೋ ಈ ಉತ್ತಕ್ಕೂ ಏನ್ ಸಂಬಂಧ? ಏನೋ ಐತೆ ಕಣ ಇಲ್ಲಿ. ಇದು ಪಕ್ಕ ಆತ್ಮ ಅಂತ ಗೊತ್ತ ನೋಡೋ. ಆತ್ಮ ಇರೋ ಕಡೆ ಉತ್ತ ನಡೀತಾ ಇಲ್ಲ. ಯಾರೋ ದೈವಿಕ ಶಕ್ತಿ ಇರೋ ವ್ಯಕ್ತಿ ಸತ್ತಿರೋದು ಇದು ಕನ್ಫರ್ಮ್ ಆಗಿ. ಅಲ್ಲ ಅಣ್ಣ, ಹಂಗೆ ಯಾಕೆ ಅನ್ಕೋಬೇಕು? ಕನ್ಫರ್ಮ್ ಹೇಳ್ತೀನಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆತ್ಮಗಳು ಎಲ್ಲಿರ್ತವೆ ಅಲ್ಲಿ ದೈವಿಕ ಗುಣ ಬೆಳೆಯಲ್ಲ. ದೈವಿಕ ಗುಣ ಬೆಳೀತು ಅಂತಂದ್ರೆ ಇದು ಆತ್ಮ ಆಗಿರಲ್ಲ. ದೈವಿಕ ಗುಣ ಇರೋ ವ್ಯಕ್ತಿಗೆ ಏನೋ ಹೆಚ್ಚು ಕಮ್ಮಿ ಮಾಡಿರ್ತಾರೆ. ಮೊದ್ಲೇ ನೋಡ್ರಿ, ಇದು ಮೂಗುತ್ತಣ. ಇದು ಮೂಗುತ್ತದಲ್ಲಿ ಊರ್ಮಿಳಾ ದೇವಿ ಇರೋದು. ಇದು ದೇವ್ರ ಸಮಾನ ಆಕ್ಚುಲಿ. ಅಣ್ಣ, ಗೆಜ್ಜೆ ಸೌಂಡ್ ಕೇಳಿಸ್ತಾ ನಿಮ್ಗೆ? ಗೆಜ್ಜೆ ಸೌಂಡು ನಿಮ್ಗೆ ಕೇಳಿಸ್ತಾ ಅಣ್ಣ? ನಿಮ್ಗೆ ಗೆಜ್ಜೆ ಸೌಂಡ್ ಕೇಳಿಸ್ತಾ? ಚೆನ್ನಾಗಿ ಇದು ಕುಡಿದು ನಿಮಿಷ 1982ರಲ್ಲಿ ಕಟ್ಟಿರೋದು ಇದು. ಅಲ್ಲೇ ಐತೆ ನೋಡ್ರಿ ಅಣ್ಣ. ಲಕ್ಷ್ಮಿ ಅಜ್ಜಿ ಹೆಸರು ಇಲ್ಲೇ ಐತೆ ನೋಡೋಣ. ಲಕ್ಷ್ಮಿ 1900 ಫಸ್ಟ್ ಅದು ಉಚ್ಚವಿಸಪ್ಪ. ವಿಡಿಯೋ ಮಾಡಿ ತೋರಿಸ್ಬೇಕು.
ಲೋ ಇಷ್ಟಿಗೆಲ್ಲ ಭಯ ಬಿದ್ರೆ ಹೆಂಗೋ ಚಿನ್ನ? ಅಲ್ಲ ಎದ್ರಕಂಡು ಹುಚ್ಚೋಯ್ಕತಾರೆ ಅಂತಾರಲ್ಲ ಇದೇ ಅದು. ಫುಲ್ ಅರ್ಜೆಂಟ್ ಆಗ್ಬಿಟ್ಟೈತೆ. ಇದು ನೋಡೋಣ ಹೆಂಗ್ ಕಾಣಿಸುತ್ತೆ ಇದು ಈ ಕಡೆ ಮರ ಇರೋದು. ನಾವು ಇವತ್ತು ಇದೊಂದು ದರ್ಶನ ಮಾಡಿಸ್ತಾ ಇದೀವಿ ಇವತ್ತು. ನಾವು ನೋಡಿದ್ರೆ ಮಾಡೋದು ಫುಲ್ ಆಗುತ್ತೆ. ಚಿನ್ನ ಆಕ್ಚುಲಿ ಗೊತ್ತಾ, ಕಾಲ್ ಮೇಲೆ ಸ್ವಲ್ಪ ಸುಸ್ಸು ಮಾಡ್ಕೋ, ದೆವ್ವಗಳು ಬರೋಲ್ಲ ನಿನ್ನ ಹತ್ರ. ನಿನ್ ಮೇಲೆ ಮಾಡ್ಕೊ ಅಣ್ಣ. ಅಣ್ಣ ತಲೆಗಿಲೆಗೆ ಏನಾರು ಆದತ್ತಣ್ಣ. ಏನಾಯ್ತು? ಮನೆ 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 ಏನಾಯ್ತು? ಯಾರು ತಳ್ದ್ರು? ಇಲ್ಲ ಇದೀನಿ. ಯಾವ ಅಂತ ಹೇಳ್ದ ನಿನ್ನ ಮನೆ? ಅಯ್ಯೋ ನಾನು ಏನಾದ್ರು ಸುಮ್ಮನೆ ಇರೋ